ನಾನು ಹೇಳೋದಿಷ್ಟೇ, ನಾನು ಈ ರಾಜಕೀಯದಲ್ಲಿ ತುಂಬ ಹೊಸಬ. ನಾನು ಬಂದಿದ್ದು ಇತ್ತೀಚೆಗೆ ಬೈ ಎಲೆಕ್ಷನಲ್ಲಿ 2.5 ವರ್ಷದ ಬೈ ಎಲೆಕ್ಷನ್ ಆಯ್ತಲ್ಲ. ಎಲೆಕ್ಷನಲ್ಲಿ ಬಂದ ಜನ ಎಲ್ಲ ನಾನು ತುಂಬ ಗೆಲ್ಲಿಸಿದ್ರು. ನನಗೆ ಮಾತಾಡೋಕ್ಕೆ ಮಾತು ಬರ್ತಿಲ್ಲ. ಯಾಕೆಂದರೆ ಈ ಆಕಸ್ಮಿಕ ಗೆಲುವು ನನಗೆ ಮಾತು ನಿಲ್ಲಿಸ್ಬಿಟ್ಟದೆ. ಆದರೂ ನಾನು ಅಧ್ಯಕ್ಷನಿಗೆ ಕಾಂಪೀಟ್ ಮಾಡಬೇಕು ಅಂತ ಏನು ಅಂದ್ಕೊಂಡಿರಲಿಲ್ಲ. ನನ್ನ ಕೆಲವು ಸ್ನೇಹಿತರುಗಳು, ನನ್ನ ಬೆಂಬಲಿತ ಅಭ್ಯರ್ಥಿಗಳು, ನಮ್ಮ ಮೆಂಬರ್ಸ್ಗಳೆಲ್ಲ ನನ್ನ ತುಂಬ ಒತ್ತಾಯ ಮಾಡಿದ್ರು, ಹಾಕು ಪರವಾಗಿಲ್ಲ ಏನೋ ನೋಡೋಣ ಅಂದ್ಬಿಟ್ಟು ನಾನು ಹಾಕಿ ಒಂದು ಕಾನ್ಫಿಡೆಂಟು ದೈವನ ಮೇಲೆ ಭಾರ ಹಾಕಿ ಈ ಎಲೆಕ್ಷನ್ ಕಂಟೆಸ್ಟ್ ಮಾಡಿದ್ದೆ. ಯಾರೋ ಆಶೀರ್ವಾದ ಮಾಡಿದ್ರು, ತೊಂದರೆಯಲ್ಲಿ ಗೆದ್ದಿದ್ದೀನಿ. ನನ್ನ JDS ಬೆಂಬಲಿತ ಎಲ್ಲ ನನ್ನ ಸ್ನೇಹಿತರುಗಳಿಗೆ ಹೇಳೋದಿಷ್ಟೇ, ನಾವು ಇರೋವರೆಗೂ ಒಂದು 6 ತಿಂಗಳಾಗಲಿ 3 ತಿಂಗಳಿರಲಿ ಪರವಾಗಿಲ್ಲ, ಇರೋವರೆಗೂ ನಮಗೆ ಇದೇ ಬೆಂಬಲ ನೀಡ್ತಾ ಪಂಚಾಯತಿಲಿ ಒಂದು ಒಳ್ಳೆ ಕೆಲಸ ಮಾಡೋಕ್ಕೆ ಅವಕಾಶ ಮಾಡಿಕೊಡಿ. ಇನ್ನು ಏನಾದರೂ ತಪ್ಪಾದಾಗ ಕೆಲವು ತಿಳುವಳಿಕೆ ಮಾತುಗಳನ್ನ ಹೇಳಿ ನನ್ನನ್ನು ಸಿದ್ಧಿ ದಾರಿಗೆ ತರುವಂಥ ಕೆಲಸ ಮಾಡಿ ಅಂತ ಕೇಳ್ತಾ, ಅಭಿವೃದ್ಧಿಗೆ ಪಂಚಾಯತಿಲಿರುವಂಥ ಕೆಲಸ ನನ್ನ ವ್ಯಾಪ್ತಿ ಸೇರಿರುವಂಥ ನನ್ನ ಗ್ರಾಮಗಳೇನಿದೆಯೋ, ಸಣ್ಣ ಪುಟ್ಟ ನೀರಾಗಲಿ, ಲೈಟ್ ಆಗಲಿ, ಯಾವುದೇ ಇದು ವಿಚಾರದಲ್ಲಿ ಸ್ವಲ್ಪ ಸ್ಪಂದಿಸಿ ನಮ್ಮ PDO ಸಾಹೇಬ್ರು ಆಗ್ಬೋದು, ಅಧಿಕಾರಿಗಳು, ಯಾವುದೇ ಅಧಿಕಾರಿ ವರ್ಗದವರಾಗ್ಬೋದು, ಅವ್ರನ್ನೆಲ್ಲ ನಾವು ರಿಕ್ವೆಸ್ಟ್ ಮಾಡಿ ಒಳ್ಳೆ ಕೆಲಸ ಮಾಡೋಕ್ಕೆ ಪ್ರಯತ್ನ ಮಾಡ್ತೀವಿ. ಕುಡಿಯೋ ನೀರು ಸಮಸ್ಯೆಗಳು ಇದೆ, ಸಾಕಷ್ಟು ಇದೆ. ಮೇನ್ ಅದಕ್ಕೆ ಜಾಸ್ತಿ ಆದ್ಯತೆ ಕೊಡಬೇಕು, ಕೊಡೋಣ. ನಾ ಎಲ್ಲ ಅಧಿಕಾರಿಗಳನ್ನ ಅವ್ರನ್ನ ರಿಕ್ವೆಸ್ಟ್ ಮಾಡಿ, ಅವ್ರನ್ನ ಮನವಿ ಮಾಡಿ, ಸರ್ ಇಂಥ ಸಮಸ್ಯೆ ಇದೆ, ದಯವಿಟ್ಟು ಅದನ್ನು ಬಂದು ಬೇಗ ಬಗೆಹರಿಸ್ಕೊಡಿ ಅಂತ ಕೇಳಿ ಆ ನಿಟ್ಟಲ್ಲಿ ಕೆಲಸ ಮಾಡುವಂಥ ಪ್ರಯತ್ನ ಮಾಡಿ. ಸರ್ಕಾರ ಈ ಖಾತೆಗೆ ಆದೇಶ ಕೊಟ್ಟಿದೆ, ಈ ಖಾತೆಗಳು ಮಾಡ್ತದೆ. ಅದ್ರ ಬಗ್ಗೆ ನನಗೆ ಪೂರ್ತಿ ಮಾಹಿತಿ ಗೊತ್ತಿಲ್ಲ. ಇನ್ಮೇಲೆ ನಾನು ಮೊದಲನೇ ಹಂತದಲ್ಲಿ ಇವಾಗ ರಾಜಕೀಯ ಪ್ರವೇಶ ಮಾಡೋದ್ರಿಂದ ನನಗೆ ಪೂರ್ತಿ ವಿಚಾರಗಳೇನು ಗೊತ್ತಿಲ್ಲ. ಅದನ್ನು ನಾನು ಅಧಿಕಾರಿಗಳೆಲ್ಲ ಕೇಳಿ ತಿಳ್ಕೊಂಡು ಒಳ್ಳೆ ನಿಟ್ಟಲ್ಲಿ ಒಂದು ಕೆಲಸ ಮಾಡೋ ಮಟ್ಟಿಗೆ ಪ್ರಯತ್ನ ಮಾಡ್ತೀನಿ. ಓಕೆ ಸರ್, ಥ್ಯಾಂಕ್ ಯು. ಅಧ್ಯಕ್ಷರು ಆಯ್ತು, ಆರ ಕೈ ಹಿಡ್ಕೊಳ್ಳಿ. ಅಧ್ಯಕ್ಷರಿಗೂ ಒಬ್ರಿಗೆ ಇರಲಿ, ಕೈ ಹಿಡ್ಕೊಳ್ಳಿ ಅಷ್ಟೇ. ಸೈಡ್ ಬನ್ನಿ, ಕೈ ಬಿಡಿ, ಈ ಕಡೆ ನೋಡಿ, ಹಿಂಗೆ